ನಾನಿವತ್ತು ಒಂದು ಪಟಾಪಟ್ ಅಂತ ಆಗುವಂಥ ಒಂದು ಲಂಚ್ ಬಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡಿ. ಇದು ಸಬ್ಬಸಿಗೆ ಸೊಪ್ಪಿನ ರೈಸು. ಸೊ ಅದಕ್ಕೆ ಫಸ್ಟು ಸಬ್ಬಸಿಗೆ ಸೊಪ್ಪು ತೊಗೊಳ್ಬೇಕು. ಸಬ್ಬಸಿಗೆ ಸೊಪ್ಪನ್ನ ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಬೇಕು. ಅದಕ್ಕೆ ಸ್ವಲ್ಪ ಈರುಳ್ಳಿ, ಒಂದೆರಡು ಎಸಳು ಬೆಳ್ಳುಳ್ಳಿ, ಆಮೇಲೆ ಖಾರಕ್ಕೆ ಹಸಿಮೆಣಸು, ಆಮೇಲೆ ಹೆಚ್ಕೊಂಡಿರೋ ಸಬ್ಬಸಿಗೆ ಸೊಪ್ಪು, ಆಮೇಲೆ ಕಾಯಿ ತುರಿ, ಬೆಳ್ಳುಳ್ಳಿ, ಹಸಿಮೆಣಸನ್ನು ಮಿಕ್ಸರಲ್ಲಿ ನೀರು ಹಾಕದೆ ರುಬ್ಕೊಂಡ್ಬಿಡೋಣ. ನೋಡಿ, ನೀರು ಹಾಕ್ಕೊಳ್ದೆ ರುಬ್ಕೊಂಡ್ರೆ ಹೀಗಾಗಿರುತ್ತೆ. ಸೊ ಇದನ್ನು ಸೈಡಿಗೆ ಇಟ್ಬಿಟ್ಟು ಸ್ಟವ್ ಆನ್ ಮಾಡಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ನಾವು ಯಾವ ಯೂಸ್ ಮಾಡ್ತೀವಿ ಆ ಎಣ್ಣೆ, ಸ್ವಲ್ಪ ಸಾಸಿವೆ, ಶೇಂಗಾ ಹಾಕಿ, ಶೇಂಗಾ ಚೆನ್ನಾಗಿ ಕೆಂಪಗಾಗೋವರೆಗೂ, ಸಾಸಿವೆ ಚಟಪಟ ಅನ್ನೋವರೆಗೂ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಸೊ ಅದಕ್ಕೆ ಹೆಚ್ಕೊಂಡಿದ್ವಲ್ಲ ಸಬ್ಬಸಿಗೆ ಸೊಪ್ಪು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಬೇರೆ ನೀರು ಹಾಕೋದು ಬೇಡ, ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಂಡಾಗ ಅದು ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಸೊಪ್ಪಲ್ಲಿರೋದು, ಅದೇ ಸಾಕಾಗತ್ತೆ, ಅದರಲ್ಲೇ ಬೇಯುತ್ತೆ ಅದು. ಒಂದು ನಿಮಿಷ ಆದಮೇಲೆ ರುಬ್ಕೊಂಡಿರೋ ಕಾಯಿ ತುರಿ ಇತ್ತಲ್ವ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹಸಿ ವಾಸನೆ ಹೋಗೋವರೆಗೂ ಒಂದು ನಿಮಿಷ ಫ್ರೈ ಮಾಡಿ, ಯಾಕಂದರೆ ಹಸಿ ಬೆಳ್ಳುಳ್ಳಿ ಹಾಕಿದ್ವಲ್ವ ಅದಕ್ಕೆ. ಸೊ ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಮುಂಚೆನೇ ಅನ್ನ ಮಾಡಿಟ್ಕೊಂಡ್ಬಿಟ್ರೆ, ಆ ಅನ್ನ ಬಿಸಿ ಇರುವಾಗಲೇ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಅನ್ನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಮೇಲೆ, ಅನ್ನ ಮಿಕ್ಸ್ ಮಾಡೋದ್ರ ಜೊತೆಗೇ ನಾವು ಮುಂಚೆ ಉಪ್ಪು ಹಾಕಿರಲಿಲ್ಲ ಅಲ್ವಾ, ಸ್ವಲ್ಪನೇ ಹಾಕ್ಕೊಂಡಿದ್ವಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು, ಜೊತೆಗೆ ಸ್ವಲ್ಪ ನಿಂಬೆ ರಸನೂ ಹಾಕ್ಕೊಳ್ಳೋಣ. ಇವಾಗಲೇ ಉಪ್ಪು ಮತ್ತು ನಿಂಬೆ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಹೊಂದ್ಕೊಬೇಕಲ್ವ ಅದರಲ್ಲಿರೋ ಮಸಾಲೆ ಅಲ್ವಾ, ಅದಕ್ಕೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು, ಮತ್ತು ಬಿಸಿ ಮಾಡೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಆಲ್ರೆಡಿ ಅದೆಲ್ಲ ಫ್ರೈ ಆಗಿದೆ, ಅನ್ನ ಕೂಡ ಬಿಸಿ ಇದೆ. ಸೊ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಲಂಚ್ ಬಾಕ್ಸ್ ರೆಸಿಪಿ ರೆಡಿ ಆಗುತ್ತೆ. ನೋಡಿ, ಈ ರೆಸಿಪಿ ಜೊತೆಗೆ, ಈ ರೈಸ್ ಜೊತೆಗೆ ಪಕ್ಕದಲ್ಲಿ ಒಂದು ಹಂಚ್ಕೊಳ್ಳೋಕೆ ಪಲ್ಯ ಇದ್ದರೆ ಲಂಚ್ ಬಾಕ್ಸಿಗೆ ರೆಸಿಪಿ ರೆಡಿ ಆಗುತ್ತೆ. ಲಂಚ್ ಬಾಕ್ಸ್ ಒಂದೇ ಅಲ್ಲ, ಬೆಳಗಿನ ತಿಂಡಿ ಕೂಡ ನಾವು ಇದನ್ನು ಮಾಡ್ಕೊಬೋದು.